Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿ ಮುಂದುವರಿಸಿತ್ತು. ಇವತ್ತು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ಸಜ್ಜಾಗಿರುವಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿ ಹಿರಿಯ ನಾಯಕರು ಹಾಗೂ ಮಾಜಿ ಗೃಹ ಸಚಿವರಾದಂತಹ ಅರಗ ಜ್ಞಾನೇಂದ್ರ ಅವರು ಇದ್ದಾರೆ. ಅವ್ರ ಜೊತೆಗೆ ಈ ಹೋರಾಟದ ರೂಪುರೇಷೆಗಳೇನು, ಜೊತೆಗೆ ಮುಂದಿನ ಹೋರಾಟಗಳು ಹೇಗೆ ಇರುತ್ತೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಮಾಡ್ಕೊತ ಹೋಗ್ತೀನಿ. ಸರ್, ಸರ್ಕಾರದ ವಿರುದ್ಧ ಧರಣಿ ಜೊತೆಗೆ ಸಚಿವರ ರಾಜೀನಾಮೆ, ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ತಮಗೆ? ಫಲ ಕೊಡಬೇಕು ಸರ್. ಪ್ರಜಾಪ್ರಭುತ್ವದಲ್ಲಿ ಕುಸ್ತಿ ಮಾಡೋಕ್ಕಾಗಲ್ಲ. ನಾವು ಈ ರೀತಿಯ ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ವಿರೋಧ ಪಕ್ಷವಾಗಿ, ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷವಾಗಿ ನಮ್ಮ ನಾಯಕರ ನೇತೃತ್ವದಲ್ಲಿ ನಿನ್ನೆ ಇಡೀ ಸದನದ ಒಳಗಡೆ ಹೇಗೆ ನಾವು ಆರ್ಗ್ಯುಮೆಂಟ್ ಮಾಡಿದ್ದೀವಿ. ಯಾರೋ ಒಬ್ಬರನ್ನ ಕಿತ್ತಾಕಬೇಕು ಅಂತ ಹೇಳಿ ಪ್ರಿಜುಡಿಸ್ಡ್ ಅಲ್ಲ ನಾವು. ಆದರೆ ಅವರ ಬಗ್ಗೆ ಸಾಕ್ಷ್ಯಾಧಾರಗಳಿದ್ದಾವೆ. ಸುಮಾರು 5-6 ಸಾವಿರ ಕೋಟಿ ರೂಪಾಯಿಗಳ ಒಂದು ಹಗರಣ ಇದು. ಅಂತಿಮವಾಗಿ ಯಾರ ತಲೆ ಮೇಲೆ ಎಳೆಯೋದು ಇದನ್ನು? ಕೊನೆಯಲ್ಲಿ ಯಾರೋ ಬಳಕೆದಾರ ಅದನ್ನ ಲಿಕ್ಕರ್ನ ಬಳಕೆ ಮಾಡ್ತಾನಲ್ಲ, ಆ ಬಡಪಾಯಿ ಶ್ರಮಜೀವಿ, ತಾನು ಶ್ರಮ ಮಾಡಿ ಬಂದು ಏನೋ ಒಂದು ಸಂತೋಷಕ್ಕಾಗಿ ಒಂದು ಕ್ವಾರ್ಟರ್ ಕುಡಿಯೋನ ಮೇಲೆ ಇದೆಲ್ಲವೂ ಕೂಡ ಹೊರೆ ಬೀಳುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ. ಇವತ್ತು ಇಡೀ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಯಾವಾಗಲೂ ಈ ಪರಿಸ್ಥಿತಿಗಳಾಗಲಿಲ್ಲ, ಸೂಕ್ಷ್ಮತೆ ಇಲ್ಲ. ನೋಡಿ, ನಿನ್ನೆ ಅಷ್ಟೊಂದು ಗಲಾಟೆ ಮಾಡಿದ್ವಿ. ನಿನ್ನೆ ರಾತ್ರಿ ನಾವು ಅಹೋರಾತ್ರಿ ಧರಣಿಗಿಳಿದಾಗ ಮುಜುಗರ ಪಟ್ಕೊಂಡು ಸರ್ಕಾರ ಅವ್ರನ್ನ ರಾಜೀನಾಮೆ ಪಡ್ಕೋಬೇಕಾಗಿತ್ತು. ಏನೂ ಮಾಡಲಿಲ್ಲ ಅಂತ ಹೇಳಿದ್ರೆ ದಪ್ಪ ಚರ್ಮದ ಸರ್ಕಾರ ಇದು. ಮುಖ್ಯಮಂತ್ರಿಗಳ ಮಗನ ಬಗ್ಗೆನೂ ಹೇಳಿದ್ದಾರೆ, ಅದು ಕೂಡ ಆಡಿಯೋ ವಿಡಿಯೋದಲ್ಲಿ ಇದೆ. ಈಗ ಇದೆಲ್ಲ ಒಂದು ಕಡೆ ಟಾರ್ಗೆಟ್ ಪಾಲಿಟಿಕ್ಸ್ ಆಗ್ತಾ ಇದೆಯಾ ಹೇಗೆ ಅಂತ? ಯಾಕಂದ್ರೆ ನೀವು ನಿಮ್ದೇನಾದ್ರೂ ಕೂಡ ಅಕ್ರಮಗಳನ್ನ ಅಥವಾ ಆರೋಪಗಳನ್ನ ಮಾಡಿದ್ರೆ ನಾವು ನಿಮ್ದು ಓಪನ್ ಮಾಡ್ತೀವಿ ಅನ್ನೋದು ಕೂಡ. ಯಾಕಂದ್ರೆ PSI ಹಗರಣ ಬಗ್ಗೆ ಕೂಡ ಹೇಳಿದ್ರು ನಿಮ್ಮ ಇಲಾಖೆಯಲ್ಲಿ ಆದಂಥದ್ದು ಹಿಂದಿನ ಸರ್ಕಾರದಲ್ಲಿ. ಅಲ್ಲ ರೀ, ಅವರು ನೀನು ಕಳ್ಳ ಅಂದ್ರೆ ನೀನು ಕಳ್ಳ ಅನ್ನೋದು ಅಷ್ಟೇ. ಈ ಸಣ್ಣ ಮಕ್ಕಳ ಆಟದ ರೀತಿ ನಿನ್ನೆ ಅವರು ಆರ್ಗ್ಯುಮೆಂಟ್ ಮಾಡಿದ್ರು. PSI ಹಗರಣದಲ್ಲಿ ಏನಾಗಿದೆ ಹೇಳಿ? ಹಗರಣ ಆಗಿದೆ ಅಂತೇಳಿ ಗೊತ್ತಾದ ತಕ್ಷಣ ನಾನೇ ಒಬ್ಬ ಗೃಹ ಸಚಿವನಾಗಿ SIT ರಚನೆ ಮಾಡಿದ್ದು. ಒಬ್ಬ ADGP IPS ಅಧಿಕಾರಿಯನ್ನು ತೊಗೊಂಡೋಗಿ ಜೈಲಿಗೆ ಕೂಡಿದ್ವಿ. ಸುಮಾರಷ್ಟು ಕಾನ್ಸ್ಟೇಬಲಿಂದ ಹಿಡಿದು DYSP, ಸರ್ಕಲ್ ಇನ್ಸ್ಪೆಕ್ಟರ್ವರೆಗೆ ಯಾರನ್ನೂ ಬಿಡಲಿಲ್ಲ. ಅವ್ರು ಯಾರು ಬೊಮ್ಮಾಯಿ ಬಗ್ಗೆ ನನ್ನ ಬಗ್ಗೆ ಏನಾರು ಹೇಳಿದಾರ? ನಾವು ಅದರಲ್ಲಿ ಪಾಲ್ಗೊಂಡಿದ್ದೀವಿ ಅಂತ ಹೇಳಿದಾರ? ಹಾಗಾಗಿ ಅವ್ರ ಹಗರಣ ಬಿಚ್ಚಿದ ಕೂಡಲೇ ಇನ್ನೇನೋ ಮಾಡ್ತೀವಿ ಅಂತ ಒಂದು ಎಡವಟ್ಟು ಹೇಳಿಕೆಗಳನ್ನು ಇದರಲ್ಲಿ ಕೊಡುವಂಥ ಪ್ರಯತ್ನಗಳನ್ನು ಅವ್ರು ಮಾಡಿದ್ದಾರೆ. ಅದನ್ನು ಸಾಬೀತು ಮಾಡಬೇಕಾಗಿತ್ತು ಅವರು. ಇವತ್ತು PSI ಹಗರಣವನ್ನು ನಮ್ಮ ಗಮನಕ್ಕೆ ಬರ್ತಿದ್ದ ಹಾಗೆಯೇ ಇವರೇ ಇದೇ ಪ್ರಿಯಾಂಕ್ ಖರ್ಗೆ ನಿನ್ನೆ ಹೇಳಿದ್ರು PSI ಹಗರಣ ಏನು, PSI ಹಗರಣ. ಇವರು ಮೀಡಿಯಾದ ಎದುರುಗಡೆ ಹೇಳ್ತಾ ಇದ್ರು, ನನಗೆ PSI ಹಗರಣ ಭಾರಿ ಗೊತ್ತಿದೆ ಅಂತ. ನೀವು COD ನೋಟಿಸ್ ಕೊಟ್ಟರು, ನಿನ್ನ ಹತ್ರ ಏನು ದಾಖಲಾತಿ ಇದೆ ತೊಗೊಂಡು ಬರಪ್ಪ, ಒಂದು ಹೇಳಿಕೆ ಕೊಡು, ನಮಗೆ ತನಿಖೆಗೆ ಸಹಕಾರ ಮಾಡುವಂಥ. ಓಡೋಗ್ಬಿಟ್ರು ಪ್ರಿಯಾಂಕ್ ಖರ್ಗೆ. ಬಂದು ಸ್ಟೇಟ್ಮೆಂಟೇ ಕೊಡಲಿಲ್ಲ, ದಾಖಲಾತಿ ಕೊಡಲಿಲ್ಲ. ಅವರ ಅತ್ಯಂತ ಆಪ್ತ ಶಿಷ್ಯ RD ಪಾಟೀಲ್ ಸಿಕ್ಕಾಕೊಂಡಿದ್ದಾನೆ, ಈಗಲೂ ಕೂಡ ಜೈಲೊಳಗಿದ್ದಾನೆ. ನಿಜವಾಗ್ಲೂ ಕೂಡ ಅವರೇ ಹೊಣೆಗಾರರು. ಮತ್ತು ಗುಲ್ಬರ್ಗದಲ್ಲೇ ಅತಿ ಹೆಚ್ಚು PSI ಹಗರಣ ಆಗಿರ್ತಕ್ಕಂಥದ್ದು. ಹೆಂಗಾಯಿತು ಇವ್ರ ರೋಲ್ ಏನಿದೆ, ಇದೆಲ್ಲವೂ ಕೂಡ ಬಿಡಿಸ್ಬೇಕಾಗತ್ತೆ. ಇದಲ್ಲ ನಾನು ಹೇಳೋದು. ಇವತ್ತು ತಿಮ್ಮಾಪುರವರು ಅವರ ಮಗ ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಾಕ್ಷ್ಯಾಧಾರಗಳ ಸಹಿತ ಆಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಕೊಟ್ಟಿದ್ದೀವಿ. ಅವರಿಗೆ ಮಾನ ಮರ್ಯಾದೆ ಇದ್ದರೆ, ಈ ಸರ್ಕಾರಕ್ಕೆ ಏನಾದರೂ ಸೂಕ್ಷ್ಮತೆ ಇದ್ದರೆ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು. ಇಲ್ಲಿಂದ ಕಲೆಕ್ಟ್ ಆಗಿರುವಂಥ ಹಣ ಎಲ್ಲಿಗೆ ಹೋಯ್ತು ಹಾಗಾದರೆ? ಸರ್, ಹಣ ಬೇರೆ ಬೇರೆ ಚುನಾವಣೆಗೆ ಕಳಿಸ್ತಾ ಇದ್ದಾರೆ. ಹೈಕಮಾಂಡ್ ತೃಪ್ತಿಗೋಸ್ಕರ ಹೋಗ್ತಾ ಇದ್ದಾರಲ್ಲ, ವಿದೇಶ ಪ್ರವಾಸಕ್ಕೂ ಹೋಗ್ತಾ ಇದ್ದಾರೆ. ಅವ್ರಿಗೆ ಎಲ್ಲಿಂದ ಹಣ ಬರ್ತದೆ? ಯಾವ ದುಡಿಮೆ ಹೇಳಿ? ಆದ್ದರಿಂದ ಇವತ್ತು ರಾಹುಲ್ ಗಾಂಧಿಗೋ ಸೋನಿಯಾ ಗಾಂಧಿಯವರ ಟ್ರಸ್ಟ್ಗಳಿಗೋ ಇದನ್ನ ಕೊಡುವಂಥ ಕೆಲಸ ಮಾಡಿ ಅವ್ರನ್ನ ತೃಪ್ತಿಪಡಿಸ್ಕೊಂಡು ಇವರು ಅಧಿಕಾರದಲ್ಲಿ ಉಳಿದಿದ್ದಾರೆ. ಮತ್ತು ಬೇರೆ ಬೇರೆ ಚುನಾವಣೆಗೆ ಇನ್ನೆಲ್ಲೂ ಇಲ್ಲವಲ್ಲ, ಇಡೀ ದೇಶದಲ್ಲಿ ಎಲ್ಲ ಸರ್ಕಾರಗಳನ್ನು ಜನ ಅರಬ್ಬಿ ಸಮುದ್ರಕ್ಕೆ ಎಸ್ತಿದ್ದಾರೆ ಈ ಕಾಂಗ್ರೆಸ್ಸನ್ನು. ಹಾಗಾಗಿ 1-2 ಸ್ಟೇಟ್ನಲ್ಲಿದ್ದಾವೆ, ಅದನ್ನೇ ATM ಮಾಡ್ಕೊಂಡಿದ್ದಾರೆ, ತೊಗೊಂಡೋಗಿ ಅಲ್ಲಿ ಕೊಡ್ತಾರೆ ಮತ್ತು ಇವರು ಆಸ್ತಿ ಮಾಡ್ತಾರೆ. ಈ ಹೋರಾಟದಿಂದ ಸಚಿವರ ರಾಜೀನಾಮೆ ಖಂಡಿತ ಆಗುತ್ತಾ ಅಥವಾ BJP ಮುಂದಿನ ಹೋರಾಟಗಳು ಹೇಗಿರುತ್ತೆ? ಖಂಡಿತವಾಗೂ ಈ ಹೋರಾಟದಿಂದ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯನವರು ತಿಮ್ಮಾಪುರವ್ರನ್ನ ಸಂಪುಟದಿಂದ ಕೈ ಬಿಡಬೇಕು. ನಮ್ಮ ಒತ್ತಡ ಅದು. ಆಗದೇ ಇದ್ದರೆ ಜನಕ್ಕೆ ತಿಳಿಸ್ತೀವಿ, ನೋಡಪ್ಪ ಇವರೆಲ್ಲ ಸೇರ್ಕೊಂಡಿದ್ದಾರೆ ಅಂತ. ಇವರೆಲ್ಲ ಸೇರ್ಕೊಂಡೇ ಇದನ್ನು ಮಾಡ್ತಾ ಇದ್ದಾರೆ. ಈ ದುಷ್ಟ ಸರ್ಕಾರ, ಈ ಭ್ರಷ್ಟ ಸರ್ಕಾರ ಒಂದೊಂದು ದಿನವೂ ಇರಬಾರ್ದು ಅಂತೇಳಿ ಹೇಳಿ ಅದನ್ನು ಹೇಳ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಇದಲ್ಲದೆ ಬೇರೆ ಏನು ವಿಧಾನ ಇದೆ ನಮಗೆ?
ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರಾದಂತಹ ಆರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.